ಹಾಸನದ 2 ಕಡೆ ಎಸ್ಐಟಿ ದಾಳಿ. ಪ್ರೀತಂ ಗೌಡ ಆಪ್ತರ ಹೋಟೆಲ್ ಬಾರ್ ಮೇಲೆ ರೇಡ್. ಶರತ್ ಕಿರಣ್ಗೆ ಸೇರಿದ ಬಾರ್ ಹೋಟೆಲ್ನಲ್ಲಿ ಸರ್ಚ್. ಮಾಜಿ ಸಚಿವ ರೇವಣ್ಣ ಜೈಲಿನಿಂದ ರಿಲೀಸ್. ಎಫ್ಐಆರ್ ರದ್ದು ಕೋರಿ ಹೈಕೋರ್ಟ್ ಮೊರೆ ಸಾಧ್ಯತೆ. ಎಸ್ಐಟಿ ವಿಚಾರಣೆಗೆ ತಡೆ ಕೋರಲಿರುವ ರೇವಣ್ಣ. ಎಲೆಕ್ಷನ್ ಬಳಿಕ ಸರ್ಕಾರ ಪತನ, ಹೊಸ ಸರ್ಕಾರ ರಚನೆ ಫಿಕ್ಸ್ ಎಂದ ಬಿ ಸುರೇಶ್ ಗೌಡ. ಬಿಎಸ್ವೈ ಬಿವೈವಿ ಮೂಲೆ ಗುಂಪು ಮಾಡಲು ಪ್ಲಾನ್ ನಡೆದಿದೆ. ಸಿಎಂ ಬಾಂಬ್. ರಾಜ್ಯದಲ್ಲಿ ಮತ್ತೊಂದು ಪೆನ್ ಡ್ರೈವ್ ಸದ್ದು. ಡಿಕೆಶಿಗೆ ಕುಮಾರಸ್ವಾಮಿ ನೇರ ಗುದ್ದು. ಎಚ್ಡಿಕೆಗೆ ಡಿಕೆಶಿ ತಿರುಗೇಟು. ನ್ಯೂಸ್ ಟ್ಯೂಬ್ನಲ್ಲಿನ ವಿಶೇಷ ಸುದ್ದಿಗಳನ್ನು ಗಮನಿಸೋಣ. ಅದಕ್ಕಿಂತ ಮುಂಚೆ ಈ ಕ್ಷಣದ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಹಾಸನದಲ್ಲಿ ಎಸ್ಐಟಿ ದಾಳಿ ಮುಂದುವರೆದಿದೆ. ಮಾಜಿ ಶಾಸಕ ಪ್ರೀತಂ ಗೌಡ ಆಪ್ತರಿಗೆ ಎಸ್ಐಟಿ ಶಾಕ್ ಮೇಲೆ ಶಾಕ್ ಕೊಡ್ತಾ ಇರೋದು. ಪ್ರೀತಂ ಆಪ್ತರ ಹೋಟೆಲ್ ಬಾರ್ನಲ್ಲಿ ಎಸ್ಐಟಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ಕಿರಣ್ ಮಾಲೀಕತ್ವದ ಹೋಟೆಲ್ ಅಲ್ಲಿ ಪರಿಶೀಲನೆಯನ್ನು ನಡೆಸಿರುವಂತದ್ದು ಎಸ್ಐಟಿ ಅಧಿಕಾರಿಗಳು. ಶರತ್ ಒಡೆತನದ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಬಾರ್ನಲ್ಲಿಯೂ ಕೂಡ ಎಸ್ಐಟಿ ಅಧಿಕಾರಿಗಳಿಂದ ಹುಡುಕಾಟ ನಡೆದಿದೆ. ಪೆನ್ಡ್ರೈವ್ ಕೇಸ್ನಲ್ಲಿ ಪ್ರೀತಂ ಆಪ್ತರಿಗೆ ಸಂಕಷ್ಟದ ಮೇಲೆ ಸಂಕಷ್ಟ ಎದುರಾಗ್ತಾ ಇರೋದು. ಮೊನ್ನೆಯಷ್ಟೇ ಪ್ರೀತಂ ಸಹಚರರನ್ನ ಅರೆಸ್ಟ್ ಮಾಡಿ ವಿಚಾರಣೆಗೆ ಒಳಪಡಿಸಲಾಗಿತ್ತು. ಈಗ ಲಿಖಿತ್ ಮತ್ತು ಚೇತನ್ ಅನ್ನ ಎಸ್ಐಟಿ ಬಂಧಿಸಿದ ನಂತರ ಪ್ರೀತಂ ಆಪ್ತರ ಹೋಟೆಲ್ ಮೇಲೆ ರೇಡ್ ಅನ್ನ ನಡೆಸಿರೋದು. ಈ ರೇಡ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ. ಪ್ರೀತಂ ಗೌಡ ಆಪ್ತರಿಗೆ ಶಾಕ್ ನೀಡಿರುವಂತದ್ದು. ಪ್ರೀತಂ ಆಪ್ತರ ಹೋಟೆಲ್ ಹಾಗೇನೆ ಬಾರ್ನಲ್ಲಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಹಾಸನದ ಪ್ರತಿನಿಧಿ ಖುಷ್ವಂತ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಖುಷ್ವಂತ್, ಎಸ್ಐಟಿ ಅಧಿಕಾರಿಗಳು ಹಾಸನಕ್ಕೆ ಮೇಲಿಂದ ಮೇಲೆ ಬರ್ತಾ ಇರೋದು, ಪ್ರೀತಂ ಗೌಡ ಆಪ್ತರಿಗೆ ಶಾಕ್ ಕೊಡ್ತಾ ಇರೋದು. ಸದ್ಯಕ್ಕೆ ಹೋಟೆಲ್ ಮತ್ತು ಬಾರ್ ಮೇಲೆ ದಾಳಿಯನ್ನು ನಡೆಸಿದ್ದಾರೆ ಅಂತ ಏನೆಲ್ಲ ಸಿಕ್ತು ಎಸ್ಐಟಿ ಅಧಿಕಾರಿಗಳಿಗೆ? ಏನು ಅಪ್ಡೇಟ್ಸ್ ಕೊಡ್ತೀರಿ ದಾಳಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ? ಶ್ರೀಪಾದ್ ಪಾಟೀಲ್, ಈಗಾಗಲೇ ಹಾಸನದ ಸಂಸದ ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಸಂಬಂಧ ದಿನಕ್ಕೊಂದು ತಿರುವುಗಳನ್ನು ಪಡಿತಾ ಇರುವಂಥದ್ದು. ಮೊನ್ನೆ ಅಷ್ಟೇ ಈಗಾಗಲೇ ಲಿಖಿತ್ ಮತ್ತು ಚೇತನ್ ಎಂಬ ಇಬ್ಬರು ಯುವಕರನ್ನು ಎಸ್ಐಟಿ ಅಧಿಕಾರಿಗಳು ಬಂಧನವನ್ನು ಮಾಡಿದರು. ಇವರು ಕೂಡ ಪ್ರೀತಂ ಗೌಡ ಆಪ್ತ ವಲಯದಲ್ಲಿ ಕಾಣಿಸಿಕೊಂಡಿದ್ದವರು ಅಂತ ಈಗಾಗಲೇ ತಿಳಿದಿರುವಂಥ ವಿಚಾರ. ಜೊತೆಗೆ ಇವತ್ತು ಹಾಸನ ಎಸ್ಐಟಿ ಮತ್ತು ಪೊಲೀಸ್ ಅವರು ಈಗಾಗಲೇ ಹಾಸನದ ಕೃಷ್ಣ ಹೋಟೆಲ್ ಏನಿದೆ ಆ ಹೋಟೆಲ್ ಮೇಲೆ ಮತ್ತು ಮತ್ತೊಂದೆಡೆ ಕ್ವಾಲಿಟಿ ಬಾರ್ ಮತ್ತು ಲಾಡ್ಜ್ ಮೇಲೆ ಏಕಕಾಲದಲ್ಲಿ 2 ಕಡೆ ದಾಳಿಯನ್ನು ಮಾಡಿದ್ದಾರೆ. ಸಾಕಷ್ಟು ಈಗಾಗಲೇ ದಾಳಿ ಮಾಡಿರುವ ಹಿನ್ನೆಲೆ ಇದ್ರು ಈಗಾಗಲೇ ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಏನಿತ್ತು ಅದರ ವಿಡಿಯೋಗಳು ವೈರಲ್ ಸಂಬಂಧಪಟ್ಟಂತೆ ಈಗ ತನಿಖೆ ಹಿನ್ನೆಲೆಯಲ್ಲಿ ದಾಳಿ ಮಾಡಿದೆ ಅನ್ನೋಂಥ ಮಾಹಿತಿ ಇರೋದು. ಈಗಷ್ಟೇ ದಾಳಿ ಆಗಿರುವಂಥದ್ದು. ಈಗ ನೋಡ್ಬೋದು 2 ಜೀಪ್ನಲ್ಲಿ ಬಂದಿರುವಂತಹ ಅಧಿಕಾರಿಗಳು ಹೋಟೆಲ್ ಮುಂದೆ ನಿಲ್ಲಿಸಿ ತಮ್ಮ ಜೀಪನ್ನು ನಿಲ್ಲಿಸಿ ಈಗಾಗಲೇ ಹೋಟೆಲ್ ಮತ್ತು ಲಾಡ್ಜಿಂಗ್ ಒಳಗೆ ತಳ್ಳಿ ತನಿಖೆಯನ್ನು ಕೂಡ ಮುಂದುವರಿಸ್ತಿದ್ದಾರೆ. ಸದ್ಯಕ್ಕೆ ಈ ಒಂದು ಪ್ರಕರಣದಲ್ಲಿ ಇನ್ನೂ ಡೀಟೇಲ್ ಆಗಿ ಹೇಳಬೇಕು ಅಂದರೆ ಈ KCP ಗ್ರೂಪ್ನ ಮಾಲೀಕತ್ವದ ಕಿರಣ್ ಏನಿದ್ದಾರೆ ಇವರು ಈಗಾಗಲೇ ಪ್ರೀತಂ ಗೌಡ ಜೊತೆ ಕಾಣಿಸ್ಕೊಂಡಿದ್ರು. ಜೊತೆಗೆ ಈ ಬಾರಿ ಹಾಸನದ BJP MP ಆಗಿ ಸ್ಪರ್ಧಿಸುವಂತಹ ಆಕಾಂಕ್ಷಿಯನ್ನು ಕೂಡ
ಕಿರಣ್ ಅವರು ಹೊಂದಿದ್ರು. ಜೊತೆಗೆ ಹೀಗಾಗಿ ಸಾಕಷ್ಟು ಪ್ರಜ್ವಲ್ ರೇವಣ್ಣ ಜೊತೆ ಮತ್ತು JDS ಜೊತೆ ಏನು BJP ಒಂದು ಮೈತ್ರಿಯನ್ನು ಹೊಂದಿತ್ತು, ಆ ಮೈತ್ರಿಗೆ ವಿರೋಧವಾಗಿ ಪರ್ಯಾಯವಾಗಿ ಇವರು BJP ಕ್ಯಾಂಡಿಡೇಟ್ ಆಗಿ KCP ಗ್ರೂಪ್ನ ಕಿರಣ್ ಅವರು ಸ್ಪರ್ಧೆ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿದರು. ಜೊತೆಗೆ ನಾಮಪತ್ರವನ್ನು ಸಲ್ಲಿಸಲಿಕ್ಕೂ ಕೂಡ ಮುಂದಾಗಿದ್ದರು. ಇನ್ನು ಕ್ವಾಲಿಟಿ ಬಾರ್ ಶರತ್ ಮೇಲೆ ಈಗಾಗಲೇ ಸಂಸದ ಪ್ರಜ್ವಲ್ ರೇವಣ್ಣ ವಿಡಿಯೋ ಪ್ರಕರಣ ಸಂಬಂಧಪಟ್ಟಂತೆ ಅವರ ಮೇಲೆ ಈಗಾಗಲೇ ದೂರು ದಾಖಲಾಗಿದೆ. ಯಾವಾಗ ಪ್ರಜ್ವಲ್ ರೇವಣ್ಣ ಮಾಜಿ ಕಾರು ಚಾಲಕ ಕಾರ್ತಿಕ್ ಮತ್ತು ಪುಟ್ಟಿ ಅಲಿಯಾಸ್ ಪುಟ್ರಾಜ್ ಮತ್ತು ನವೀನ್ ಮತ್ತು ಚೇತನ್ ಇವರ ಮೇಲೆ ದೂರು ದಾಖಲಾಗಿತ್ತು,